ಅತ್ತೆ ಇಲ್ಯಾಕೆ ಕೂತಿದ್ದೀರಾ? ಇದು ನನ್ನ ಮನೆ, ನಾನು ಎಲ್ಲಿ ಬೇಕಾದ್ರೆ ಕೂತ್ಕೋತೀನಿ. ಅಲ್ಲೇ ಕೂರ್ಬೇಕು ಇಲ್ಲೇ ಕೂರ್ಬೇಕು ಅಂತ ರೂಲ್ಸ್ ಐತೆ. ಅಯ್ಯೋ ಹಾಗಲ್ಲ ಅತ್ತೆ, ಸುಮ್ಮನೆ ಯಾಕೆ ಆಚೆ ಕೂತಿದ್ದೀರಾ ಅಂತ ಕೇಳ್ದೆ ಅಷ್ಟೇ. ಅದೆಲ್ಲ ನಿನ್ಗೆ ಯಾಕೆ? ನಿನ್ ಗಂಟೆ ಸಾರ್ಗಟ್ಕೊಂಡು ನಿಂತವ ಮಾತಾಡಕ್ ಕಾಯ್ತಾ ಆಯ್ತಾನೆ. ಹೋಗ್ ಹೋಗು. ಅತ್ತೆ ಗೌರವ್ ಅವ್ರೆ, ನಿಮ್ ಕೆಲ್ಸನ ನೀವು ನೋಡ್ಕೊಳ್ಳಿ. ಅವ್ರನ್ನ ಯಜಮಾನ್ರು ಹೊಡೆದು ಹೊರ್ಗಡೆ ಹಾಕವ್ರೆ, ಅವ್ರು ಒಳಗ್ ಬರಕಿಲ್ಲ. ಏಯ್ ಮಕ್ಕದ ಮೇಲೆ ಹಾಕ್ಬಿಟ್ಟೇನು? ಏನ್ ಬಾಯ ನಿಂದು? ಇರೋ ಬರೋದನ್ನೆಲ್ಲ ಊರವ್ರ ಮುಂದೆ ಹೇಳ್ತಿದ್ಯಲ್ಲ. ಅತ್ತೆ ಮಾವಯ್ಯ ಯಾಕೆ ನಿಮ್ಮನ್ನ ಆಚೆ ಹಾಕಿದ್ದಾರೆ? ಪಂಕಜ ಅವ್ರೆ ಏನಾಯ್ತು ಅಂತ ಸರಿಯಾಗಿ ಹೇಳಿ. ಶಂಕರಣ್ಣನು ರುದ್ರಣ್ಣನು ಅಮ್ಮೋರು ಸರಿಯಾಗಿ ಬೆಳೆಸಿಲ್ವಂತೆ, ಅವ್ರು ಯಾರ ಮಾತು ಕೇಳಕ್ಕಿಲ್ವಂತೆ. ಅದಕ್ಕೆ ಕೋಪದಲ್ಲಿ ಯಜಮಾನ್ರು ಅಮ್ಮವ್ರನ್ನ ಹೊರಗಡೆ ಹಾಕವ್ರೆ. ಮಾವಯ್ಯ ಹೀಗೆ ಮಾಡಿದ್ ಸರಿ ಇಲ್ಲ. ಅತ್ತೆ ನೀವು ಒಳಗಡೆ ಬನ್ನಿ, ಮಾವಯ್ಯನ ಹತ್ರ ನಾನೇ ಮಾತಾಡ್ತೀನಿ. ಓ ನೀನೊಬ್ಳು ಬಾಕಿ ಇದ್ದೆ ಕಣಮಿ ಪಂಚಾಯತಿ ಮಾಡೋದಕ್ಕೆ. ಪಂಚಾಯತಿ ಮಾಡಿಯೇ ಮಕ್ಕ ನೋಡ್ಕೊಂಡಿಂದು. ಅವರು ನನ್ ಗಂಡ, ಅವ್ರು ಏನ್ ಮಾಡಿದ್ರು ನಾನ್ ಸಹಿಸ್ಕೊಂಡು ಹೋಯ್ತೀನಿ. ಅವ್ರು ಏಟೆ ಕಷ್ಟ ಕೊಟ್ರು ಎಂಟಿ ಆದವಳು ಸಹಿಸ್ಕೊಂಡು ಹೋಗ್ಬೇಕು ತಿಳ್ಕ. ನಿನ್ನಂಗೆ ಗಂಡನ್ ಬಿಟ್ಟು ತವ್ರ ಮನೆ ಗುಡುಗುಡುಗುಡು ಅಂತ ಓಡಕ್ ಸೇರ್ಕೊಳಕ್ಕೆ ನನಗ್ ಬರಕಿಲ್ಲ. ನನಗೆ ನನ್ ಕುಟುಂಬದ ಮಾನ ಮರ್ಯಾದೆನೆ ಮುಖ್ಯ, ತಿಳಿತೇನೆ ಅಮ್ಮಣ್ಣಿ. ಅತ್ತೆ ನನಗೆ ಏನ್ ಮಾಡ್ದೆ ಅಂತ ಈ ರೀತಿ ಚುಚ್ಚು ಮಾತಾಡ್ತಿದ್ದೀರಾ? ಆ ತಾಯಿ ಮಾತಾಯಿ, ಈಡ್ತನ ನೀನು ಮಾಡಿದ್ದು ಮಾತಾಡಿದ್ದು ಎಲ್ಲ ಸಾಕು. ನಿನ್ ಗಂಡನ್ ಒಳ್ಳೆ ಗುಲಾಮ ತರ ನೋಡ್ಕತಿಯಲ್ವಾ? ಈ ಹೋಟೆಲೆ ಊಟ ತಕೊಂಡ್ ನಿಂಗೆ ಇಡ್ತಾರಲ್ಲ ಅವ್ರ ತರ ನೋಡ್ಕತಿಯಲ್ವಾ? ಅಂತದ್ರಲ್ಲಿ ನೀನು ನನ್ ಗಂಡಂಗೆ ಸೊರಿ ಇಲ್ಲ ಅವ್ರು ಅಂತ ಹೇಳಿಯೇ. ಹೋಗವ ಮಡಕೆ, ಬೇಜಾನ್ ಕೆಲ್ಸ ಆಯ್ತು. ಹೋಗು ಹೋಗ, ಮುಖ ನೋಡ್ತೀಯಲ್ಲ. ಪಂಕು ಏನ್ ಮಾಡಿದ್ಯೆ? ಚಿತ್ರಾನ್ನ. ಅವ್ವಾ ಚಿತ್ರಾನ್ನ ಅಂದ್ರೆ ಬೋ ಇಷ್ಟ. ಏನ್ ಮಾಡಕ್ಕಾಯ್ತದೆ? ನನ್ ಗಂಡ ಒಳ ಕರಿಯ ತನಕ ಒಂದ್ ಲೋಟ ನೀರು ಕುಡಿಯಕ್ಕಿಲ್ಲ ಅಂತ ಸಪ್ತ ಮಾಡಿವ್ನಿ. ತಕೊಂಡೋಗಿ ಅದನ್ನ ಕಮ್ ಅಂತದೆ. ಅಮೀರ್, ನಿಮ್ಮ ಮನೆಯವ್ರ ವಿಷಯ ಎಲ್ಲ ಹೇಳಿದ್ರಾ? ಏನಂದ್ರ ಅವರು? ಆ ಕಿತ್ತೊಂದು ನನ್ನ ಮಗ ಎಂತವನು ಅಂತ ಗೊತ್ತಾಯ್ತೆ? ಹೇಳಿ ಅಮ್ಮಿಯವ್ರೆ, ಏನಾಯ್ತು? ನಾನು ಮಾತಾಡ್ತೀವಿ ತಾನೆ, ನೀವ್ ಹಿಂಗ್ ಸುಮ್ಕೆ ಇದ್ರೆ ಏನರ್ಥ? ಏನ್ ನಡೀತು ಮನೆಯಾಗ ಹೇಳಿ. ನಾನು ಆಗ್ಲಿಂದ ಕೇಳ್ತಾನೆ ಇವನಿ, ನೀವೇನು ಹೇಳ್ದಂಗ್ ಸುಮ್ಕೆ ಇದ್ರೆ ಹೆಂಗೆ? ಹೊರಗಡೆ ಏನಾಗಿದೆ ಅಂತ ನೋಡಿದ್ದೀರಾ? ಮಾವಯ್ಯ ಅತ್ತೆನ ಆಚೆ ಹಾಕಿದ್ದಾರೆ. ಅಯ್ಯ ಅದೇನು ಹೊಸ್ದೆ, ಈ ಮನೆಯಾಗೆ ವಾರಕ್ಕೊಂದೊಂದು ದಿನ ಭಾನುವಾರ ಬಂದಂಗೆ ಆಯ್ತಾ ಇರ್ತದೆ. ಅದು ಬಿಟ್ಟು ನೀವು ಹೋಗಿದ್ ಏನಾಯ್ತು ಅದನ್ನ ಹೇಳಿ. ಗ್ರೀಷ್ಮಿ ಏನಾರ ಹೇಳಿದ್ಲ ಅಮ್ಮಿ ಅವರೇ? ನನ್ನ ಮಾತನ್ನ ಯಾರು ನಂಬ್ತಿಲ್ಲ ಶಂಕರ ಅವರೇ. ಗ್ರೀಷ್ಮ ಕೂಡ ಪರಿಚಯನ ನಂಬ್ತಿದ್ದಾಳೆ. ನಾನು ಎಷ್ಟೇ ಹೇಳಿದ್ರು ಅವ್ನು ಮೋಸ ಮಾಡಿದಾನೆ ಅಂತ ಒಪ್ಕೊಳಕ್ ರೆಡಿನೇ ಇಲ್ಲ. ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ ಶಂಕರ ಅವರೇ. ಒಬ್ಬ ನಂಬಿಕೆ ದ್ರೋಹಿ ಮೇಲಿರೋ ನಂಬಿಕೆ ಅವಳಿಗೆ ಸ್ವಂತ ಅಕ್ಕನ ಮೇಲೆ ಇಲ್ಲ. ಯಾಕಮ್ಮಿಯವರೇ ನಿಮ್ಮ ಕಣ್ಣಾಗ ನೀರು?
ಎಲ್ಲಿಗೆ ಹೋಗ್ತಿದ್ದೀರಾ? ಸಹಿಸ್ಕೊತಾವ್ರೆ ಅಂತ ಸಂತಾನೆ ಕೊಡಕ್ ಹೋದ್ರೆ ಸಹಿಸ್ಕೊಂಡವ್ರ ಕೋಪ ಹೆಂಗಿರ್ತದೆ ಅಂತ ತೋರ್ಸಕ್ ಹೊಂಟಿವ್ನಿ. ಶಂಕರ ಅವ್ರೆ, ನೀವ್ ಏನ್ ಮಾಡ್ತಿದ್ದೀರಾ? ನಾನು ಏನ್ ಬೇಕಾದ್ರೂ ತಡ್ಕತೀನಿ ಅಮ್ಮಿಯವರೇ. ನಿಮ್ ಕಣ್ಣಾಗ ನೀರ್ ಬಂದ್ರೆ ನನ್ ಕೋಪ ನೆತ್ತಿಗಿರ್ತದೆ. ಅದಕ್ಕೆ ಎಲ್ಲದಕ್ಕೂ ಒಂದೇ ಬಾರಿ ಕೊನೆ ಕಾಣಿಸುವ ಅಂತ ಹೊಂಟಿವ್ನಿ. ಜೋಗಿ ಅವ್ರೆ ನಿಂತ್ಕೊಳ್ಳಿ. ಲೇ ಶಂಕರ, ಜೋಗಿ ಅವ್ರೆ, ಏ ಶಂಕರ ನಿಂತ್ಕೊಳ್ಳ. ಲೇ ನಿಂತ್ಕೊಳ್ಳ. ಗನ್ ತಕೊಂಡ್ ಎತ್ಲಾಗ ಹೊಂಟಿದ್ಯೆ? ಯಾರನ್ನ ಸುಡ್ಬೇಕು ಅಂತ ಅನ್ಕೊಂಡಿದ್ಯೆ? ಈ ತರ ದುಡುಕ್ ಬೇಡ ಕಣ್ಲ. ನಾವೆಲ್ಲ ಜೊತೆಗೆ ಇದೀವಿ. ಏನಾರಾದ್ರೂ ಹೇಳ, ಕೂತ್ಕೊಂಡ್ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳೋಮ. ಅವ್ವಾ, ನಾನು ತಡಿಬೇಡ. ಕುತ್ಕೊಂಡು ಮಾತಾಡೋ ವಿಚಾರ ಅಲ್ಲ ಇದು. ಮತ್ತೆ ಕೊನೆದಾಗಿ ನಾಂದಿ ಆಡ್ಬೇಕಾಗಿರೋ ವಿಚಾರ. ಸುಮ್ಕೆ ಇದ್ರೆ ನಮ್ಮ್ಯಾಗೆ ಕುಂತು ಸವಾರಿ ಮಾಡ್ತಾರೆ. ಹಂಗಂತ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯೆ? ನಮ್ಮನ್ನ ಕೊಂಡಿರಲ್ಲಿ ಮುಳುಸ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಲ್ಲ. ಅವ್ವಾ, ನಿನ್ ತಾವ್ ಮಾತಾಡಕ್ ನಂಗೆ ಟೈಮ್ ಇಲ್ಲ. ನಾನ್ ದಾರಿಗೆ ಅಡ್ಡ ಪಡ್ಬೇಡ, ಬಿಟ್ಬಿಡು ನನ್ನ. ನಿಂತ್ಕೊಳ್ಳ. ದಾರಿ ಬಿಡ್ಲೇಬೇಕು ಅಂತ ಹೇಳಿದ್ರೆ ಬಿಡ್ತೀನಿ ಕಣ್ಲ. ಅದಕ್ಕೂ ಮುಂಚೆ ನನ್ನ ಸೂಟ್ ಬಿಟ್ಟು ಹೊಂಟೋಗು. ಐಶ್ವರ್ಯ ಅವರೇ, ಗೌರಿ ಹೇಳಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನನ್ನು ಕೇಳಿದ್ರೆ ನಾನೇನು ಹೇಳಿ? ನಾನೇನು ಅವಳ ಜೊತೆ ಹೋಗ್ಬಿಟ್ಟು ಆ ಪರಿಚಯ ಜೊತೆ ಯಾವಳಿದ್ಲು ಅಂತ ನೋಡ್ಕೊಂಡು ಬಂದ. ನನಗನ್ಸುತ್ತೆ ಪರಿಚಯ ಬಗ್ಗೆ ಗೌರಿ ಹೇಳ್ತಾ ಇರೋದು ನಿಜನೇ ಇರ್ಬೋದು ಅಂತ. ಗೌರಿ ಯಾವತ್ತೂ ಆಧಾರ ಇಲ್ಲದೆ ಯೋಚನೆ ಮಾಡದೆ ನಿರ್ಧಾರ ಮಾಡಲ್ಲ. ಅವಳೇನಾದ್ರೂ ಹೇಳಿದ್ರೆ ಅದು ನಿಜಾನೇ ಇರುತ್ತೆ. ಬೆಳ್ಳುಳ್ಳಿ, ಗೌರಿ ಹೇಳ್ತಿರೋದು ನಿಜಾನೇ ಅಂತ ತಿಳ್ಕೊಳ್ಳೋಮ್ಮ. ಆದರೆ ನಮ್ಮ ಗ್ರೀಸು ಅದೇನೋ ಪ್ರೂಫ್ ತೋರಿಸು ಅಂತ ಕೇಳ್ತಾಳಲ್ಲ, ಅವಳು ಅದನ್ನು ತೋರಿಸ್ಬೋದು ತಾನೆ? ಗೌರಿ ಹತ್ರ ಸದ್ಯಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಆದರೆ ಇದು ಗ್ರೀಷ್ಮ ಫ್ಯೂಚರ್. ಗ್ರೀಷ್ಮ ಲೈಫ್ ಹಾಳಾಗೋದಕ್ಕಂತೂ ಗೌರಿ ಯಾವತ್ತೂ ಬಿಡಲ್ಲ. ಗೌರಿ ಸದ್ಯದಲ್ಲೇ ಸಾಕ್ಷಿ ಹುಡುಕ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯೋನೇ ಹೇಳು ಬೆಳ್ಳುಳ್ಳಿ ನೀನು. ನಂಗೆ ಯಾಕೋ ಆ ಲಾಯರ್ ಸಾಹೇಬ್ರು ಮೋಸ ಮಾಡೋರ ಥರ ಕಾಣಕ್ಕಿಲ್ಲ. ನಮ್ಮ ಮಾವಯ್ಯ ಜೈಲ್ನಾಗಿದ್ದಾಗ ಅವರೇ ತಾನೇ ವಾದ ಮಾಡಿಬಿಟ್ಟು ಅವ್ರನ್ನ ಆಚೆ ಬಿಡಿಸಿದ್ದು. ಅಷ್ಟೆಲ್ಲ ಸಹಾಯ ಮಾಡಿರೋರು ನಮಗೆ ಮೋಸ ಮಾಡಾರೆ? ಆಟೋನ್ ಕೆಟ್ಟ ವ್ಯಕ್ತಿ ಆಗಿದ್ದಿದ್ರೆ ನಮ್ಗೆ ಯಾಕೆ ಅವ್ರು ಸಹಾಯ ಮಾಡಿರೋರು?
ನೀವ್ ಎಂತ ಕೆಲಸ ಮಾಡ್ತಿದ್ರಿ ಗೊತ್ತಾ? ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕೆ ಒಂದು ಕ್ಷಣ ಸಾಕು ಜೋಗಿ ಅವರೇ. ಆದ್ರೆ ಅದರಿಂದ ಆಗೋ ಅನಾಹುತಕ್ಕೆ ಜೀವನ ಪರ್ಯಂತ ಕೊರಗಿದ್ರು ಅದಕ್ಕೆ ಪರಿಹಾರ ಸಿಗಲ್ಲ. ನಾನು ಎಷ್ಟು ಸಲ ನಿಮಗೆ ಹೇಳಿದ್ದೀನಿ, ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ದೀರಲ್ಲ. ಆ ಲಾಯರಿ ಅವನ್ಗವನೇ ಬುದ್ಧಿವಂತ ಅನ್ಕೊಂಡವನೆ. ಅವನ್ಗಿಂತ ತಲೆ ಇರೋರು ಈ ಪ್ರಪಂಚದಾಗ ಅವ್ರೆ ಅಂತ ಅವನಿಗೆ ತೋರಿಸ್ಬೇಕಾಗಿತ್ತು. ಇಲ್ಲ ಜೋಗಿ ಅವರೇ, ನಾವು ಸಾಕ್ಷಿ ಇಲ್ಲದೆ ಅವನ ತಪ್ಪನ್ನ ಎಲ್ರ ಮುಂದೆ ತೋರ್ಸಕ್ ಆಗಲ್ಲ. ಅವನ್ ತುಂಬಾ ಬುದ್ಧಿವಂತ ಇದ್ದಾನೆ, ಜೊತೆಗೆ ಲಾಯರ್ ಬೇರೆ. ಈಗೇನಮ್ಮಿಯವರೇ, ಸಾಕ್ಷಿ ತಾನೇ ಬೇಕಾಗಿರೋದು, ಅದನ್ನೇ ತೋರಿಸುವ. ಆದ್ರೆ ಹೇಗೆ?